ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ಈ ಬಿಲ್ಲನ್ನ ತಂದಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ಈ ಫ್ಲೆಕ್ಸ್ಗಳ ಅವಳಿ ಇವತ್ತು 224 ಕ್ಷೇತ್ರದಲ್ಲಿ ಇರುವಂತಹ ಶಾಸಕರಿಗೆ ಇದೊಂದು ಸವಾಲು. ಈ ಫ್ಲೆಕ್ಸ್ಗಳು ಯಾವ ರೀತಿ ಇರ್ತವೆ ಅಂದ್ರೆ, ಜಾತ್ರೆಗಳಲ್ಲಿ ನಮ್ಮ ದೇವರ ಜಾತ್ರೆಗಳಿರುತ್ತೆ, ಅಲ್ಲಿ ದೇವರದ ಫೋಟೋಗಳೇ ಇರಲ್ಲ, ಬರೀ ನಮ್ಮ ರಾಜಕಾರಣಿಗಳದು ಮತ್ತೆ ಪುಂಡ್ರು ಪೋಖರಿಗಳದು ಆ ಫ್ಲೆಕ್ಸ್ಗಳಿಗೆ ರಜರಿಸಿರ್ತವೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಈ ಫ್ಲೆಕ್ಸ್ ಇಂದ ಒಂದು ಬಳ್ಳಾರಿಯಲ್ಲಿ ಆಗಿರುವಂತ ಒಂದು ಗಲಾಟೆ, ಜನಾರ್ದನ್ ರೆಡ್ಡಿ ಅವರು ಎದುರಿಸಿದಂತ ಒಂದು ಸಂದರ್ಭ, ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ಫ್ಲೆಕ್ಸ್ ವಿಷಯದಲ್ಲಿ ಆಗಿರುವಂತ ಒಂದು ಗಲಾಟೆ. ನೆಕ್ಸ್ಟ್ ಶಿಡ್ಲಘಟ್ಟದಲ್ಲೆಲ್ಲ ಒಂದು ಸಲ ಜಮೀರ್ ಅಹಮದ್ ಅವ್ರ ಮಗಂದ ಯಾವ್ದು ಅಡ್ವರ್ಟೈಸ್ಮೆಂಟ್, ಪಿಕ್ಚರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಗಿರುವಂತ ಅಧಿಕಾರಿಗಳ ಮೇಲೆ ಧಮಕಿ ಹಾಕಿರುವಂತ ಗಲಾಟೆಗಳು, ಇವು ಇಡೀ ಕ್ಷೇತ್ರದ ಎಲ್ಲ ಕಡೆ ಅಂತ ನಡೆಯುವಂತ ಗಲಾಟೆಗಳು. ಮೊದಲನೇದಾಗಿ ಫ್ಲೆಕ್ಸ್ ಏನು ಆ ಪ್ಲಾಸ್ಟಿಕ್ ಉಪಯೋಗಿಸ್ತಾರೆ ಅದು ಸರ್ಕಾರ ಬ್ಯಾನ್ ಮಾಡಿದೆ, ಕರ್ನಾಟಕ ಸರ್ಕಾರ ಅದನ್ನ ಬ್ಯಾನ್ ಮಾಡಿದೆ. ಆದ್ರೂ ಕೂಡ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಈ ಫ್ಲೆಕ್ಸ್ ಕಂಪನಿಯವರು ಹಾಕ್ತಿದ್ದಾರೆ. ಆದ್ರೆ ಸರ್ಕಾರಕ್ಕೆ ನಾನು ಕ್ವಶನ್ ಕೂಡ ಕೇಳಿದೆ, ಇವರಿಗೆ ಪರಿಸರ ಮತ್ತೆ ಮಾಲಿನ್ಯ ನಿಯಂತ್ರಣ ಬೋರ್ಡ್ ಅಲ್ಲಿ ಇರುವಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ಕ್ವಶನ್ ಕೇಳಿದೆ ಸಭಾಧ್ಯಕ್ಷರೇ, ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸಜೆಷನ್ ಏನಂದ್ರೆ, ಸೆಷನ್ ಇದ್ದಾಗ ಎಲೆಕ್ಷನ್ ಕಮಿಷನ್ ಇದ್ದಾಗ ಈ ಫ್ಲೆಕ್ಸ್ಗಳು ರಾಜಕೀಯ ಪಕ್ಷದವರು ಬಂಟಿಂಗ್ಸ್ ಮತ್ತೆ ಬ್ಯಾನರ್ಗಳನ್ನ ಬ್ಯಾನ್ ಮಾಡಿದ್ರು. ಆ ರೀತಿಯಲ್ಲಿ ಸರ್ಕಾರ ಒಂದು ಸ್ಟ್ರಾಂಗ್ ನಿಲುವು ತಗೊಂಡು ಬ್ಯಾನ್ ಆಗಿರುವಂತ ಈ ಪ್ಲಾಸ್ಟಿಕ್ ಫ್ಲೆಕ್ಸ್ ಗಳನ್ನ ಎಲ್ಲೂ ಹಾಕ್ಬಾರ್ದು, ಹಾಕಿದ್ರೆ ಕ್ರಿಮಿನಲ್ ಕೇಸ್ಗಳು ಕಾನೂನಲ್ಲಿದೆ. ಇನ್ನೂ ಜೋರಾಗಿ ಕಾನೂನು ಮಾಡಿ ಒಳಗಡೆ ಹಾಕ್ಬೇಕು ಆ ಮ್ಯಾನುಫ್ಯಾಕ್ಚರ್ ಮಾಡೋರ್ನ ಮತ್ತೆ ಅಡ್ವರ್ಟೈಸ್ಮೆಂಟ್ ಕೊಡೋರ್ನ ಅಂತ ಹೇಳಿ ವಿನಂತಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಊರಿನ ಸೌಂದರ್ಯಕ್ಕೂ ಮಾರಕ, ಪರಿಸರಕ್ಕೂ ಕೂಡ ಮಾರಕ. ಬಹುಮುಖ್ಯವಾಗಿ ಈ ಫ್ಲೆಕ್ಸ್ ಗಳನ್ನ ಹಾಕೋದೆಲ್ಲಿ ಅಂತ ಹೇಳಿದ್ರೆ, ಈ ಸರ್ಕಲ್ ಅಲ್ಲಿ ಕರೆಕ್ಟ್ ಆಗಿ ಅವ್ರಿಗೆ ಕರೆಕ್ಟ್ ಆಗಿ ಜಾಗದಲ್ಲಿ ಕಾಣಬೇಕು ಆ ಭಾಗ ಹಾಕ್ತಾರೆ. ನೀವೆಲ್ಲರೂ ಸರ್ಕಲ್ ಬಂದ್ಬಿಟ್ಟು ವೆಹಿಕಲ್ ನ ಟರ್ನಿಂಗ್ ತಗೊಂಡು ಹಿಂಗ್ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವ ವೆಹಿಕಲ್ ಬರ್ತದೆ ಆ ವೆಹಿಕಲ್ ಕಾಣಲ್ಲ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಬಹುಮುಖ್ಯವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಅಳವಡಿಸಬಾರ್ದು. ಈ ಕಾನೂನು ಅದ್ರ ಜೊತೆ ಸೇರಿಸಬೇಕು ಅಂತ ನಮ್ಮ ಭಾವನೆ. ದೊಡ್ಡ ಯುದ್ಧ ನಡೆಯುತ್ತೆ ಹಳ್ಳಿಗಳಲ್ಲಿ. ಅವ್ರು ಹೇಳಿದ ಸುರೇಶ್ ಕುಮಾರ್ ಅವ್ರು ಹೇಳ್ದಂಗೆ ದೇವಸ್ಥಾನ ಜಾತ್ರೆ ಇರುತ್ತೆ, ದೇವ್ರ ಫೋಟೋ ಇರಲ್ಲ, ದೊಡ್ಡ ಫೋಟೋ ಹಾಕೊಂಡಿರ್ತಾನೆ. ಪಾಸ್ ಮಾಡಿದೀವಲ್ಲ ಬಿಲ್ಲು, ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಸರ್ಕಾರ. ಇಲ್ಲಿ ಯಾರು ಕೂಡ ವಾದ ವಾದ ಮಾಡಿ ಕೂತ್ಕೊಳ್ಳೋದಲ್ಲ, ಅವರ ಅಭಿಪ್ರಾಯ ಹೇಳುವಂತದ್ದು ಸರ್ಕಾರ ಮತ್ತೆ ಮಂತ್ರದ ಬಗ್ಗೆ ತೀರ್ಮಾನ ತಗೊಳ್ತಾರೆ, ಎಲ್ಲ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಅಷ್ಟೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಅಡ್ವರ್ಟೈಸ್ ಬೋರ್ಡ್ಗಳು 3 ಥರ ಇದಾವೆ ಸಭಾಧ್ಯಕ್ಷರೇ. ಒಂದು ವ್ಯಕ್ತಿ ಸ್ವಂತ ಜಾಗದಲ್ಲಿ ಅವನದೇ ಬೋರ್ಡ್ ಹಾಕೋಣ ಸಭಾಧ್ಯಕ್ಷರೇ. ಎರಡನೇದು ಸರ್ಕಾರಿ ಜಾಗದಲ್ಲಿ ಅವನ್ ಬೋರ್ಡ್ ಹಾಕೋಣ ಸಭಾಧ್ಯಕ್ಷರೇ. ಮೂರನೇ ಆಪ್ಷನ್ನು ಬೋರ್ಡ್ನು ಸರ್ಕಾರದ್ದೇ, ಜಾಗನೂ ಸರ್ಕಾರದ ಸಭಾಧ್ಯಕ್ಷ. ಒಂದಷ್ಟು ಈ ಥರ ಅಡ್ವರ್ಟೈಸ್ ಬೋರ್ಡ್ಗಳು ರಾಜ್ಯದಲ್ಲಿ ಹಲವಾರು ಕಾರ್ಪೊರೇಷನ್ಸ್ ಅಲ್ಲಿ ULBs ಅಲ್ಲಿ ಇದಾವೆ ಸಭಾಧ್ಯಕ್ಷ. ಆದ್ದರಿಂದ 3 ಪ್ರತ್ಯೇಕ ವಿಭಾಗಗಳಾಗಿ ನಾವು ವಿಂಗಡಿಸಿ, ಸ್ವಂತ ಜಾಗದಲ್ಲಿರೋನ್ಗೆ ಅವನದೇ ಫ್ಲೆಕ್ಸು, ಅವನದೇ ಜಾಗಕ್ಕೆ ಒಂಥರ ಫೀಸ್, ಸರ್ಕಾರಿ ಜಾಗದಲ್ಲಿ ಜಾಗ ಸರ್ಕಾರದ್ದು ಅದು ಬೋರ್ಡ್ ಅವನು ಸ್ವಂತ ಹಾಕೊಂಡಂಗಿದ್ರೆ ಅದೊಂಥರ ಫೀಸು, ಮತ್ತು 2 ಸರ್ಕಾರದಾದ್ರೆ ಅದೊಂಥರ ಫೀಸ್, ಅದು ಜಾಸ್ತಿ ಸಭಾಧ್ಯಕ್ಷ. ಈ 3 ಥರ ನಾವು ಇದನ್ನ ಈ ಅಡ್ವರ್ಟೈಸ್ ಬೋರ್ಡ್ಗಳು ಹಾಕ್ಲಿಕ್ಕೆ ನಾವು ಅನುಮತಿಯನ್ನು ಕೊಡಬೇಕು ಅಂತ ಇಚ್ಛೆ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಏನೇನು ಕನ್ಫ್ಯೂಷನ್ಸ್ ಇದೆ ಎಲ್ಲರಿಗೂ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಸಭಾಧ್ಯಕ್ಷ. ಈಗ ಪಬ್ಲಿಕ್ ಜಾಗದಲ್ಲಿ ಹಾಕ್ಬಿಡ್ತಾರೆ ಅಂತ ಯಾರು ಮಾನ್ಯ ಸದಸ್ಯರು ನಮ್ಮ ಸುನೀಲ್ ಕುಮಾರ್ ಅವ್ರು ಕೇಳಿದ್ರು ಸಭಾಧ್ಯಕ್ಷ. ಆದ್ದರಿಂದ ಯಾವುದೇ ಸಾರ್ವಜನಿಕರಿಗೆ ಅನಾನುಕೂಲ ಅಂತ ಆಗುವಂಥ ಜಾಗದಲ್ಲಿ, ಪಬ್ಲಿಕ್ಗೆ ಇನ್ಕನ್ವೀನಿಯನ್ಸ್ ಎಲ್ಲಿದೆ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಫ್ಲೆಕ್ಸ್ ಹಾಕೋಕ್ಕೆ ಪರ್ಮಿಷನ್ ಕೊಡಲ್ಲ ಸಭಾಧ್ಯಕ್ಷ. ಆ ಥರ ಯಾವುದಾದ್ರೂ ಹಾಕಿದ್ರೆ ಅದನ್ನು ಡೆಮಾಲಿಷನ್ ಮಾಡ್ತೀವಿ ಅಂತ ಫಸ್ಟ್ ನಾನು ಹೇಳಲಿಕ್ಕೆ ಬಯಸ್ತೀನಿ ಸಭಾಧ್ಯಕ್ಷ. ಮತ್ತು ವೇದವ್ಯಾಸ ಹೇಳ್ತಾ ಇದ್ರು ULBಗಳಲ್ಲಿ ಯಾವ ರೀತಿ ಫೀಸ್ ಕಲೆಕ್ಟ್ ಮಾಡಬೇಕು, ಯಾವ ರೀತಿ ಟೆಂಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ರೂಲ್ಸ್ ನಾವು ಮಾಡಿಲ್ಲ ಸಭಾಧ್ಯಕ್ಷ. ಈ ಬಿಲ್ ಇವತ್ತು ಹೌಸಲ್ಲಿ ಪಾಸ್ ಮಾಡಿಕೊಟ್ರೆ ಮುಂದಿನ ದಿವಸಗಳಲ್ಲಿ ನಾವು ರೂಲ್ಸ್ ಮಾಡ್ತೀವಿ ಸಭಾಧ್ಯಕ್ಷ. ಯಾಕಂದರೆ ಮಂಗಳೂರಲ್ಲಿ ಯಾವ ಥರ ರೂಲ್ಸ್ ಇರಬೇಕು ಅಂತ ದೊಡ್ಡ ಪಟ್ಟಣ ಮಹಾನಗರ ಪಾಲಿಕೆ ಸಭಾಧ್ಯಕ್ಷ, ಮತ್ತು ಅದು ಯಾವುದೋ ಇನ್ನೊಂದು ಸಣ್ಣೂರಲ್ಲಿ ಯಾವುದೋ ULB ಇರ್ತದೆ, ಅದಕ್ಕೆ ಸಪ್ರೇಟ್ ರೂಲ್ಸ್ ಮಾಡಬೇಕಾದ ಸಭಾಧ್ಯಕ್ಷ. ಮಹಾನಗರ ಪಾಲಿಕೆಗಳಲ್ಲಿ ದೊಡ್ಡ ದೊಡ್ಡ ಫೀಸು ಜಾಸ್ತಿ, ಮತ್ತು ಅಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗೋದು ಜಾಸ್ತಿ ಅಡ್ವರ್ಟೈಸ್ ಇದ್ರೆ. ಅದರಿಂದ ಸಪ್ರೇಟಾಗಿ ಆಯಾ ಜಾಗಕ್ಕೆ ಆ ಏರಿಯಾಗಳಿಗೆ ತಕ್ಕಂತೆ ನಾವು ಈ ರೂಲ್ಸ್ ಅಮೆಂಡ್ಮೆಂಟ್ ಮಾಡ್ತೀವಿ ಸಭಾಧ್ಯಕ್ಷ. ಬಿಲ್ ಪಾಸ್ ಆದಮೇಲೆ ರೂಲ್ಸ್ ನಾವು ನೋಟಿಫೈ ಮಾಡಿ ಅದನ್ನು ನಾವು ಕೊಡ್ತೀವಿ ಸಭಾಧ್ಯಕ್ಷ. ಮತ್ತು ಜ್ಯೋತಿ ಗಣೇಶ್ ಹೇಳ್ತಾ ಇದ್ರು ಫ್ಲೆಕ್ಸ್ ಬ್ಯಾನರ್ ಇದನ್ನು ಯಾವ ಥರ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಫ್ಲೆಕ್ಸು ಬ್ಯಾನರು ಸಹ
ಈ ಜಾಹೀರಾತು ನಿಯಮ ಏನಿದೆ ಇದು ಅಧೀನಕ್ಕೆ ಬರ್ತದೆ ಸಭಾಧ್ಯಕ್ಷರೇ. ಇದಕ್ಕೂ ಸಹ ಪರ್ಮಿಷನ್ ತಗೋಬೇಕು, ಇದಕ್ಕೂ ಸಹ ದುಡ್ಡು ಕಟ್ಟಬೇಕು ಸಭಾಧ್ಯಕ್ಷರೇ. ಯಾವ ಸೈಜು ಇದೆ, ಯಾವ ಸೈಜ್ಗೆ ನಾವು 10ಕ್ಕೆ 15, 10ಕ್ಕೆ 20, 2ಕ್ಕೆ 5 ಏನು ನಾವು ಪರ್ಮಿಷನ್ ತಗೊಂಡಿರ್ತೀರಿ ಸ್ಥಳೀಯ ಸಂಸ್ಥೆಗಳಲ್ಲಿ, ಅದೇ ಪ್ರಕಾರ ರೂಲ್ಸ್ ಪ್ರಕಾರ ಅವನು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಸಭಾಧ್ಯಕ್ಷರೇ. ಆದ್ದರಿಂದ ಆ ಥರ ಯಾವುದಾದ್ರೂ ಅನಧಿಕೃತವಾಗಿ ಹಾಕಿದ್ರೆ ಅವ್ರಿಗೆ ದಂಡ ಹಾಕುವಂಥದ್ದು ಸಹ ನಾವು ಈ ಅಮೈಂಡ್ಮೆಂಟಲ್ಲಿ ನಾವು ಹೇಳಿದ್ವಿ ಸಭಾಧ್ಯಕ್ಷರೇ. ಯಾವುದೂ ಫ್ರೀ ಇಲ್ಲ ಸಭಾಧ್ಯಕ್ಷರೇ. ಫ್ಲೆಕ್ಸ್ ಹಾಕಲಿ, ಬ್ಯಾನರ್ ಹಾಕಲಿ, ಅಡ್ವರ್ಟೈಸ್ ಬೋರ್ಡ್ ಹಾಕಲಿ, ಪ್ರತಿಯೊಂದಕ್ಕೂ ಶುಲ್ಕವನ್ನು ನಿಗದಿ ಮಾಡಿ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಇನ್ನೊಂದು ಸನ್ಮಾನ್ಯ ನಮ್ಮ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇದ್ರು, ಮತ್ತು ಸುರೇಶ್ ಅವರು ಹೇಳ್ತಾ ಇದ್ರು, ನಮ್ಮ ತುಮಕೂರು ಶಾಸಕರು, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕು ಇದರಲ್ಲಿ ನಾವು ಮಾಡೋಕ್ಕೆ ಕೊಡೋದಿಲ್ಲ ಸಭಾಧ್ಯಕ್ಷರು. ಪ್ಲಾಸ್ಟಿಕ್ ಯೂಸ್ ಮಾಡುವಂಥದ್ದು ಇಟ್ಸ್ ಅಫೆನ್ಸ್, ಕಾನೂನಾತ್ಮಕವಾಗಿ ಅದು ಅಪರಾಧ ಅನ್ನಿಸ್ತದೆ. ಆ ಥರ ಯಾವುದೇ ವ್ಯಕ್ತಿ ಪ್ಲಾಸ್ಟಿಕ್ ಉಪಯೋಗಿಸಿ ಅಡ್ವರ್ಟೈಸ್ ಆಗಿದ್ರೆ ಅವನಿಗೂ ನಾವು ಫೈನ್ ಹಾಕ್ತೀವಿ. ಯಾರು ಪ್ರಿಂಟ್ ಮಾಡ್ತಾನಲ್ಲ ಅಂಗಡಿ, ಅವನಿಗೂ ಸಹ ಫೈನ್ ಹಾಕುವಂತಹ ರೂಲ್ಸನ್ನು ನಾವು ಈ ಅಮೈಂಡ್ಮೆಂಟಲ್ಲಿ ತಗೋಬರ್ತಾ ಇದ್ದೀವಿ ಸಭಾಧ್ಯಕ್ಷ. ಮತ್ತು ಇನ್ನೊಂದು ವೇದವ್ಯಾಸ್ ಹೇಳ್ತಾ ಇದ್ರು, ಬೆಂಗಳೂರಿಂದ ಬಂದು ಅಡ್ವರ್ಟೈಸ್ ಆಗ್ತಾರೆ, ಮಂಗಳೂರಿಂದ ಬಂದು ಅಡ್ವರ್ಟೈಸ್ ಆಗ್ತಾರೆ, ಚಿಕ್ಕಬಳ್ಳಾಪುರದಿಂದ ಇದನ್ನು ಯಾರು ತಡೆಯೋಕ್ಕಾಗಲ್ಲ ಸಭಾಧ್ಯಕ್ಷ. ಕರ್ನಾಟಕ ರಾಜ್ಯ ಅಂದರೆ ನಮ್ಗೆ ಎಲ್ಲರಿಗೂ ಸೇರಿದ್ದು. ಈಗ ಬೆಂಗಳೂರಲ್ಲಿ ಅಡ್ವರ್ಟೈಸ್ ಆಗ್ತದೆ, ಬರೀ ಬೆಂಗಳೂರವರೇ ಬರಬೇಕು ಅಂತ ನಾವು ಹೇಳ್ತೀರಾ? ಇಡೀ ರಾಜ್ಯದಲ್ಲಿ ಯಾರು ಆ ಕೆಲಸವನ್ನು ಮಾಡ್ತಾರೆ ಅವ್ರು ಬಂದು ಮಾಡಲಿಕ್ಕೆ ಅವಕಾಶ ಇದೆ. ಮಂಗಳೂರವ್ರು ಬರೀ ಮಂಗಳೂರಲ್ಲೇ ಹಾಕಬೇಕು, ಉಡುಪಿಯವರು ಉಡುಪಿಯಲ್ಲೇ ಹಾಕಬೇಕು, ಕೋಲಾರದವ್ರು ಕೋಲಾರದಲ್ಲೇ ಹಾಕಬೇಕು ಅಂತ ಹೇಳಿ ನಾವು ರೂಲ್ಸ್ ಮಾಡೋಕ್ಕೆ ಆಗಲ್ಲ ಸಭಾಧ್ಯಕ್ಷ. ಇದು ಡೆಮಾಕ್ರೆಟಿಕಲ್ ಅನ್ಕೊಳಲ್ಲ ಸಭಾಧ್ಯಕ್ಷ. ಯಾಕಂದರೆ ಡೆಮಾಕ್ರಸಿ ಅಂದರೆ ಇಡೀ ದೇಶ ನಮ್ಮದು, ಇಡೀ ರಾಜ್ಯ ನಮ್ಮದು. ಸೊ ಅದರಿಂದ ಮಂಗಳೂರನ್ನ ಪ್ರತ್ಯೇಕ ಮಾಡೋದಾಗಲಿ, ಬೆಂಗಳೂರನ್ನ ಪ್ರತ್ಯೇಕ ಮಾಡಲಿ, ಅದು ಮಾಡೋವಂಥದ್ದು ಕಾನೂನಲ್ಲಿ ಅವಕಾಶ ಇರೋದಿಲ್ಲ ಸಭಾಧ್ಯಕ್ಷ. ಇಟ್ ಟ್ರಾನ್ಸ್ಪರೆನ್ಸಿ ಆ್ಯಕ್ಟಲ್ಲಿ ನಾವು ಅಡ್ವರ್ಟೈಸ್ ಇದು ಕರಿತೀವಿ ಸಭಾಧ್ಯಕ್ಷ. ಟೆಂಡ್ರು ಯಾರು ಟೆಂಡ್ರಲ್ಲಿ ಪಾಸ್ ಆಗ್ತಾರೆ ಅವರಿಗೆ ಅಡ್ವರ್ಟೈಸ್ ಹಾಕುವಂಥದ್ದು ಅನುವು ಮಾಡಿಕೊಡ್ತೀವಿ. ಒಬ್ಬೊಬ್ರಿಗೂ ಕೊಡ್ತೀವೋ 10 ಜನಕ್ಕೆ ಕೊಡ್ತೀವೋ ಆ ಸ್ಥಳೀಯ ಯಾವುದು ಮಹಾನಗರ ಪಾಲಿಕೆ ಇರ್ತದೆ ಅದು ಡಿಸೈಡ್ ಮಾಡ್ತದೆ ಸಭಾಧ್ಯಕ್ಷ. ಅದರಿಂದ ಇದನ್ನು ಪರ್ಟಿಕ್ಯುಲರ್ ಆಗಿ ಅಲ್ಲಿರೋರೇ ಹಾಕಬೇಕು ಅಂತ ಹೇಳಿ ನಾವು ವರ್ಗೀಕರಣ ಮಾಡುವಂಥದ್ದು ಕಾನೂನಲ್ಲಿ ಅವಕಾಶ ಇರೋದಿಲ್ಲ ಸಭಾಧ್ಯಕ್ಷ. ಯಾವ ಉದ್ದೇಶಕ್ಕೆ ಬರುವಂಥ ದುಡ್ಡು ಅಡ್ವರ್ಟೈಸಲ್ಲಿ ಬರ್ತದಲ್ಲ ದುಡ್ಡು ಸಭಾಧ್ಯಕ್ಷ, ಆ ಸ್ಥಳೀಯ ಸಂಸ್ಥೆಗಳಿಗೆ ಕೊಡ್ತೀವಿ ಸಭಾಧ್ಯಕ್ಷ. ನಾವೇನು ಅದನ್ನು ಅರ್ಬನ್ ಡೆವಲಪ್ಮೆಂಟ್ ಈಗ ಮಂಗಳೂರಿಂದ ಯಾವುದಾದ್ರೂ ಟ್ಯಾಕ್ಸ್ ನಮಗೆ 10 ಕೋಟಿ 20 ಕೋಟಿ ನಮಗೆ ಕಲೆಕ್ಟ್ ಆದರೆ ಆ ದುಡ್ಡು ಸ್ಥಳೀಯ ULBಗೆ ಕೊಡ್ತೀವಿ ಸಭಾಧ್ಯಕ್ಷ. ವೇದವ್ಯಾಸ ಪಾಪ MLA ಇದ್ದಾರೆ, ಅವ್ರ ಕಾನ್ಸೆನ್ಸಿಗೆ ಜಾಸ್ತಿ ಕೊಡೋಣ ಸಭಾಧ್ಯಕ್ಷ. ಸ್ಥಳೀಯವಾಗಿ ಏನು ಫೀಸ್ ಕಲೆಕ್ಟ್ ಆಗ್ತದೆ ಆಯಾ ಭಾಗದಲ್ಲಿ ಆ ULBಗೆ ಕೊಡ್ತೀವಿ, ಆ ಕಾರ್ಪೊರೇಷನ್ಗೆ ಕೊಡ್ತೀವಿ, ಸರ್ಕಾರಕ್ಕೆ ತಗೊಂಬರುವಂತಹ ಪ್ರಶ್ನೆ ಇಲ್ಲ ಸಭಾಧ್ಯಕ್ಷ. ಮತ್ತು ಭಾಳಷ್ಟು ಅನಧಿಕೃತವಾದ ಫ್ಲೆಕ್ಸ್ಗಳು ಈ ರಾಜ್ಯದಲ್ಲಿ ಇದೆ ಅಂತ ಸನ್ಮಾನ್ಯ ಸದಸ್ಯರು ಹೇಳಿದರು ಸಭಾಧ್ಯಕ್ಷರೇ. ಆದ್ದರಿಂದ ನಾವು IT ಬೇಸ್ಡ್ ಸೊಲ್ಯೂಷನ್ ತಂತ್ರಜ್ಞಾನವನ್ನು ಯೂಸ್ ಮಾಡ್ಕೊಂಡು ಸಭಾಧ್ಯಕ್ಷರೇ ನಾವು ಡ್ರೋನ್ ಸರ್ವೆ ಆ ಥರದ್ದೆಲ್ಲ ಏನೇನು AI ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಎಲ್ಲೆಲ್ಲಿ ಬೋರ್ಡುಗಳು ಅದು ಕಾನೂನಾತ್ಮಕವಾಗಿದೆಯಾ, ಅನಧಿಕೃತವಾಗಿದೆಯಾ, ಇದಕ್ಕೆ ಟ್ಯಾಕ್ಸ್ ಕಟ್ತಾ ಇದೆಯಾ, ಅಳತೆಗೆ ಅನುಸಾರವಾಗಿ ಇವರು ಫ್ಲೆಕ್ಸ್ ಹಾಕಿದ್ದಾರೆ ಅನ್ನೋದನ್ನೆಲ್ಲ ನಾವು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟುವಂಥದ್ದು, ಟ್ಯಾಕ್ಸ್ ವಸೂಲಿ ಮಾಡುವಂಥ ಕೆಲಸವನ್ನು ಸಹ ನಾವು ಮಾಡ್ತೀವಿ ಸಭಾಧ್ಯಕ್ಷ. ಆದ್ದರಿಂದ ಎಲ್ಲ ಟ್ಯಾಕ್ಸ್, ಎಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ಫ್ಲೆಕ್ಸು, ಎಲ್ಲ ಇವನ್ನ ನಾವು ಟೆಂಡರ್ ಮುಖಾಂತರನೇ ಮಾಡ್ತೀವಿ ಸಭಾಧ್ಯಕ್ಷ. ಟ್ರಾನ್ಸ್ಪರೆನ್ಸಿ ಇದರಲ್ಲಿ ಆ್ಯಕ್ಟಲ್ಲಿ ಮಾಡ್ತೀವಿ ಸಭಾಧ್ಯಕ್ಷ.